ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ನಾವು 2 ವಿಡಿಯೋಗಳಲ್ಲಿ ಪಾಪವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ 2 ವಿಡಿಯೋಗಳನ್ನು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ಸಂದೇಶವನ್ನು ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಇದುವರೆಗೂ ಯಾರೂ ಆ ಸಂದೇಶಗಳನ್ನು ಕೇಳಿಲ್ಲ. ಆ ಸಂದೇಶಗಳನ್ನು ಕೇಳೋದಾದರೆ ಈ 3ನೇ ಭಾಗ ನಿಮಗೆ ಸುಲಭವಾಗಿ ಅರ್ಥವಾಗುವಂಥದ್ದಾಗಿದೆ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಳೆದ ಎಲ್ಲ ಸಂದೇಶಗಳ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇವೆ. ನೀವು ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೀವು ಆ ಎಲ್ಲ ಸಂದೇಶಗಳನ್ನು ಕೇಳಬಹುದಾಗಿದೆ. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋಗಳು ಅಪ್ಲೋಡ್ ಮಾಡುವಾಗ ನಿಮಗೆ ಅದು ಸುಲಭವಾಗಿ ದೊರಕುವಂಥದ್ದಾಗಿದೆ. ನಾವು ವಾಕ್ಯ ಸಂದೇಶವನ್ನು ಮುಂದುವರಿಸ್ತೇವೆ. ನಾವು ನೋಡ್ತಾ ಇದ್ದೇವೆ ಪಾಪವನ್ನು ಕುರಿತು ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ಕಳೆದ 2 ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ನೋಡ್ರಿ, ಯಾರಾಗಲಿ ಪಾಪ ಮಾಡುವಾಗ ಪಾಪ ಸಡನ್ನಾಗಿ ಯಾರು ಸಹ ಪಾಪ ಮಾಡೋದಕ್ಕೆ ಹೋಗಲ್ಲ. ಆದರೆ ಯಾವ ರೀತಿಯಾಗಿ ಅವರಲ್ಲಿ ಪಾಪ ಉಂಟಾಗುತ್ತೆ, ಯಾವ ರೀತಿಯಾಗಿ ಅವರು ಪಾಪ ಮಾಡ್ತಾರೆ ಅಂತ ನೋಡುವಾಗ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 15ನೇ ವಾಕ್ಯವನ್ನು ನೋಡುವಾಗ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅಂದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಅಂತೇಳಿದ್ರೆ ಆಶಾಪಾಶದಿಂದ ಅವನು ಎಳೆಯಲ್ಪಡ್ತಾನೆ. ಯಾವ ರೀತಿ ಆಶೆಗಳು? ಇದು ಕಣ್ಣಿನ ಆಶೆ ಆಗಿರ್ಬೋದು. ಕಣ್ಣಲ್ಲಿ ನೋಡುವಂಥ ಏನು ನೀಲಿ ಚಿತ್ರಗಳು ಇರ್ಬೋದು, ಇಲ್ಲ ಕೆಟ್ಟ ಕೆಟ್ಟ ಚಲನಚಿತ್ರಗಳಿರ್ಬೋದು, ಕೆಟ್ಟ ಕೆಟ್ಟ ದೃಶ್ಯಗಳಿರ್ಬೋದು. ಈ ರೀತಿಯಾಗಿ ನೋಡುವಾಗ ಆತನು ಆಶೆಗೊಳ್ತಾನೆ. ಇಲ್ಲ ದೈಹಿಕವಾದ ಸಂಗತಿಗಳನ್ನು ಬಯಸುವಾಗ ಆ ರೀತಿಯಾಗಿ ಆತನು ಎಳೆಯಲ್ಪಡ್ತಾನೆ. ಅಂದರೆ ಪುಲ್ ಆಗುತ್ತೆ, ಅವನಿಗೇನಾಗುತ್ತೆ, ಎಳೆಯುತ್ತೆ, ಮನಸ್ಸು ಎಳೆಯುತ್ತೆ ಆ ಕಡೆ. ಆ ರೀತಿ ಎಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಮರಳುಗೊಳ್ತಾನೆ. ಅಂದರೆ ಅದಕ್ಕೆ ವಶವಾಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅದರ ಕಡೆ ಅವನು ಹೋಗುವಂಥವನಾಗಿದ್ದಾನೆ. ಈ ರೀತಿಯಾಗಿ ಪ್ರೇರೇಪಿಸಲ್ಪಡುವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಪಾಪವನ್ನು ಆಶೆಯಿಂದ ಆ ಪಾಪಗಳನ್ನು ಮಾಡುವಾಗ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡುತ್ತೇವೆ. ಈ ರೀತಿಯಾಗಿ ಪಾಪವನ್ನು ಹೆತ್ತ ನಂತರ ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದಕ್ಕೋಸ್ಕರನೇ ನೀವು ಪಾಪ ಪ್ರೇರೇಪಣೆ ಆಗಬೇಕಾರ್ಲೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜಾಗರೂಕರಾಗಬೇಕು. ಅದನ್ನು ಬಿಟ್ಟು ಓಡೋಗ್ಬೇಕು. ಯಾವ ರೀತಿಯಾಗಿ ಪಾಪ ಪ್ರೇರೇಪಿಸಲ್ಪಡುತ್ತೆ ನೋಡ್ರಿ. ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶರೀರದ ಸ್ವಭಾವಗಳು ನೋಡಿ, ನಾವು ಶರೀರದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಶರೀರದ ಸ್ವಭಾವಗಳ ಮುಖಾಂತರವಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಪಾಪಕ್ಕೆ ಪ್ರೇರೇಪಿಸ್ತಾನೆ. ಆದರೆ ಅದಕ್ಕೆ ಹೇಳುವಂಥದ್ದು, ನಾವು ಶರೀರದಲ್ಲಿ ಬದುಕೋದಕ್ಕೆ ಹೋಗಬಾರ್ದು. ಈ ಶರೀರದಲ್ಲಿ ನಾವು ಬದುಕ್ತು ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು, ನೀವು ಆತ್ಮದಲ್ಲಿ ಜೀವಿಸುವಂಥದ್ದೇ ನಿಜವಾಗಿ ಜೀವಿಸುವಂಥದ್ದು. ಶರೀರವು ಯಾತಕ್ಕೂ ಸಹ ಬಾರದೇ ಇರುವಂಥದ್ದು ಅಂತ ಹೇಳಿದ್ರೆ ಶರೀರವಾಗಿ ಬದುಕಬೇಡ್ರಿ. ಯಾಕಂತ ಹೇಳಿದ್ರೆ ಶರೀರದ ಆಶೆಗಳು ಏನಾಗಿದೆ, ಇವು ಕೆಟ್ಟದಾಗಿದೆ. ಶರೀರದ ಆಶೆಗಳು ಕೆಟ್ಟದಾಗಿರುವಂಥದ್ದಾಗಿದೆ. ಕೋಪ, ಕ್ರೋಧ, ಮೋಹ, ಮತ್ಸರ, ಕುಡಿಕತನ, ದುಂದೌತಣ, ಈ ಮೊದಲಾದವುಗಳೇನಿದೆ, ಕೊಲೆ, ಆದರ, ಇವೆಲ್ಲ ಏನಿದೆ ಶರೀರಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು. ಈ ರೀತಿಯಾಗಿ ಬದುಕಬಾರ್ದು ಅಂತಲೇ ದೇವರು ಹೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರನೇ ನೀವು ಶರೀರದಲ್ಲ ಆತ್ಮದಲ್ಲಿ ಬದುಕ್ರಿ ಅಂತೇಳಿ. ಆತ್ಮದಲ್ಲಿ ಅಂತ ಹೇಳಿದ್ರೆ ಆತ್ಮಿಕವಾಗಿ ಬದುಕ್ರಿ, ಆತ್ಮಕ್ಕೆ ಅನುಗುಣವಾಗಿ ಆತ್ಮದಲ್ಲಿ ಜೀವಿಸುವಾಗ ಇದು ನಿಜವಾದ ಜೀವಿತ ಆಗಿರುವಂಥದ್ದಾಗಿದೆ. ನೀವು ಆತ್ಮದಲ್ಲಿ ಮಾತ್ರವೇ ನೀವು ಜೀವಿಸುವಾಗ ನೀವು ಪಾಪವನ್ನು ಓವರ್ಕಮ್ ಮಾಡ್ಬೋದು. ಪಾಪವನ್ನು ನೀವು ಓವರ್ಕಮ್ ಮಾಡಿ ಜೀವಿಸ್ಬೋದು. ಹಾಲೆಲೂಯ. ಸೊ ಹಾಗಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪಾಪ
ಪಾಪಕ್ಕೆ ನೀವು ಯಾವಾಗ ಪ್ರೇರೇಪಿಸಲ್ಪಡ್ತೀರೋ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕುಯುಕ್ತಿಗಳನ್ನು ಮಾಡಿ ಜನಗಳನ್ನು ವಂಚಿಸೋದಕ್ಕೆ ನೋಡ್ತಾನೆ. ಅದಕ್ಕೆ ಅವನು ವಂಚನೆಗಾರ ವಂಚಿಸುವಂಥವನು ಅಂತೇಳಿ ಕರೆಯುವಂಥದ್ದು, ಕುತಂತ್ರಿ. ನೋಡ್ರಿ ಯಾಕೆ ಅಂತ ನೋಡುವಾಗ ಆತನೇನು ಮಾಡ್ತಾನೆ ಅಂತ ಹೇಳಿದ್ರೆ ಕುತಂತ್ರದಿಂದ, ವಂಚನೆಯಿಂದ ಜನರುಗಳನ್ನು ವಂಚನೆಗೊಳಿಸೋದಕ್ಕೆ ನೋಡ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಕಣ್ಣಿನ ಆಶೆಯಲ್ಲಿ ಕಣ್ಣಿನಲ್ಲಿ ಅವನ ವೀಕ್ನೆಸ್ ಇತ್ತು ಅಂತೇಳಿ, ಕಣ್ಣಿನಲ್ಲಿ ಅವನಿಗೆ ಬಲಹೀನತೆ ಇತ್ತು ಅಂತ ಹೇಳಿದ್ರೆ ಕಣ್ಣಿಗೆ ಸಂಬಂಧಪಟ್ಟಂಥ ಸಂಗತಿಗಳನ್ನೇ ಅವನ ಮುಂದುಗಡೆ ತಗೊಂಡು ಬಂದು ಆತನನ್ನು ಬೀಳಿಸ್ತಾನೆ. ಅದೇ ಪ್ರಕಾರವಾಗಿ ಶರೀರದ ಆಶೆಗಳು ಇತ್ತು ಅಂತ ಹೇಳಿದ್ರೆ ಶರೀರದ ಆಶೆಗಳನ್ನೇ ತಂದಾಕಿ ಅವನನ್ನು ಬೀಳಿಸ್ತಾನೆ. ಹಾಗಾಗಿ ಪ್ರತಿ ದಿವಸ ಸಹ ಇದು ಹೋರಾಟ ಇದ್ದೇ ಇರುವಂಥದ್ದಾಗಿದೆ. ಅದಕ್ಕೋಸ್ಕರನೇ ನೀವು ಶರೀರದಲ್ಲಿ ಬದುಕಲಿಲ್ಲ ಅಂತ ಹೇಳಿದ್ರೆ, ಶಾರೀರಿಕವಾಗಿ ಬದುಕಲಿಲ್ಲ, ಕೆಲವರು ಕೇಳೋದೇನು ಅಂತ ಹೇಳಿದ್ರೆ ಶರೀರದಲ್ಲಿ ಬದುಕಬಾರ್ದ ಅಂತಲ್ಲ, ಶರೀರ ಇದೆ, ಆದರೆ ಶರೀರದ ಪ್ರಕಾರವಾಗಿ ಶರೀರದ ಸ್ವಭಾವಗಳ ಪ್ರಕಾರವಾಗಿ ಬದುಕಬೇಡ್ರಿ ಅಂತ ಅರ್ಥ. ಹಲ್ಲೆಲೂಯ. ಸೊ ನೀವು ಆತ್ಮದಲ್ಲಿ ಬದುಕುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಾಪಗಳನ್ನ ಖಂಡಿತವಾಗಿ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯ. ನಾವು ನೋಡ್ತೇವೆ, ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಳ್ಬೇಕು. ಪಾಪ ಕ್ಷಮಾಪಣೆ ಎಲ್ಲಿಂದ ಸಿಗುತ್ತೆ ಅಂತ ನೋಡುವಾಗ ಇದು ದೇವರಿಂದಲೇ ಸಿಗುವಂಥದ್ದಾಗಿದೆ, ದೇವರಿಂದಲೇ ಬರುವಂಥದ್ದಾಗಿದೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 130 3 ಮತ್ತು 4ನೇ ವಾಕ್ಯವನ್ನು ನೋಡುವಾಗ, ದೇವರೇ ನೀನು ಪಾಪವನ್ನು ಕ್ಷಮಿಸುವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಅಂದರೆ ಇದು ದೇವರಿಂದಲೇ ಬರುವಂಥದ್ದು, ದೇವರಿಂದ ಆಗಿರುವಂಥದ್ದು. ಪಾಪ ಕ್ಷಮಾಪಣೆ ದೇವರಿಂದಲೇ ಸಿಗುವಂಥದ್ದು, ದೇವರ ಕ್ಷಮಿಸುವಂಥದ್ದು. ಎರಡನೇದಾಗಿ ನೋಡುವಾಗ ಇದು ಕ್ರಿಸ್ತನ ನಿಮಿತ್ತವಾದದ್ದು. ನೋಡ್ರಿ, ಕ್ರಿಸ್ತನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. 1 John chapter 2 verse 12. 1 ಯೋಹನ 2ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತನ ನಿಮಿತ್ತವಾದದ್ದು. ಮೂರದಾಗಿ ನೋಡುವಾಗ ಇದು ಯೇಸುಸ್ವಾಮಿ ಖಂಡಿತವಾಗಿ ಪಾಪವನ್ನು ಕ್ಷಮಿಸಿರೋದನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮಾರ್ಕ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುವಾಗ ಯೇಸು ಪಾರ್ಶ್ವವಾಯು ರೋಗಿಗೆ ಮಗನಿನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತೇಳಿ ಹೇಳೋದನ್ನು ನೋಡುತ್ತೇವೆ. ನಾಲ್ಕನೇದಾಗಿ ನೋಡುವಾಗ ಮಾನಸಾಂತರದಿಂದ ಉಂಟಾಗುವಂಥದ್ದು, ಮಾನಸಾಂತರದಿಂದ ಆಗುವಂಥದ್ದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು. ನನ್ನ ಮಾನಸಾಂತರವನ್ನು ಕುರಿತು ಯೂಟ್ಯೂಬ್ನಲ್ಲಿ ಒಂದು ಸಪ್ರೇಟ್ ಸಂದೇಶವನ್ನೇ ನಾವು ಅಪ್ಲೋಡ್ ಮಾಡಿದ್ದೇವೆ. ನೀವು ಅಲ್ಲಿ ಮಾನಸಾಂತರ ಯೂಟ್ಯೂಬ್ನಲ್ಲಿ ಹೋಗುವಾಗ ಆ ಸಬ್ಜೆಕ್ಟ್ ಹೋಗುವಾಗ ನಿಮಗೆ ಹೆಚ್ಚಿನ ಸಂಗತಿಗಳು ಮಾನಸಾಂತರದ ಬಗ್ಗೆ ಸಿಗುವಂಥದ್ದಾಗಿ. ಮಾನಸಾಂತರ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ವಿವರವಾಗಿ ಅದರಲ್ಲಿ ವಿವರಿಸಿದ್ದೇವೆ. ನೀವು ಆ ಸಂದೇಶವನ್ನು ಕೇಳುವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಮಾನಸಾಂತರ ಅಂತ ಹೇಳಿದ್ರೆ ಏನು ಅಂತೇಳಿ. ಸೊ ಮಾನಸಾಂತರ ನಿಮ್ಮ ಪಾಪಗಳ ಪರಿಹಾರವಾಗೋದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು, ದೇವರ ಕಡೆಗೆ ತಿರುಗಿಕೊಳ್ಬೇಕು. ಪಾಪ ಕ್ಷಮಾಪಣೆ ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ದೇವರ ಕಡೆಗೆ ತಿರುಗಿಕೊಳ್ಬೇಕು. ದೇವರ ಕಡೆಗೆ ತಿರುಗಲಿಲ್ಲ ಅಂತ ಹೇಳಿದ್ರೆ ಪಾಪ ಕ್ಷಮಾಪಣೆ ದೊರೆಯೋದಿಲ್ಲ. ಐದನೇದಾಗಿ ನೋಡುವಾಗ ಇತರರನ್ನು ಕ್ಷಮಿಸುವುದಕ್ಕೆ ಸಂಬಂಧಿಸಿದ್ದು. ದೇವರ ವಾಕ್ಯ ಹೇಳುತ್ತೆ, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 18 verse 35 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಕ್ಷಮಿಸದೆ ಹೋದರೆ ನನ್ನ ತಂದೆಯು ನಿಮಗೆ, ಅಂದರೆ ನಿಮಗೆ ನೀವು ಬೇರೆಯವ್ರ ತಪ್ಪನ್ನು ಕ್ಷಮಿಸ್ತಿಲ್ಲ, ನಿಮ್ಮ ಸಹೋದರನ ತಪ್ಪನ್ನು ಕ್ಷಮಿಸ್ಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ತಂದೆಯು ಸಹ ನಿಮ್ಮನ್ನು ಕ್ಷಮಿಸೋದಿಲ್ಲ. ಬುಕ್ ಆಫ್ ಮ್ಯಾಥ್ಯೂ, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಬರೆದಿದೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು ಅಂದನು. ದೇವರು ಹಾಗೆ ಮಾಡ್ತಾನೆ, ಕ್ಷಮಿಸಬೇಕು. ನಂತರ ನಾವು ನೋಡುವಾಗ ಈ ಪಾಪಕ್ಕೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರಬೇಕು, ನಮ್ಮ ರಿಯಾಕ್ಷನ್ ಯಾವ ರೀತಿಯಾಗಿರಬೇಕು ಅಂತ ನೋಡುವಾಗ ನಾವು ಪಾಪವನ್ನು ಮರೆ ಮಾಡೋದಕ್ಕೆ ಹೋಗಬಾರ್ದು. ಚಿಕ್ಕ ಪಾಪ, ದೊಡ್ಡ ಪಾಪ, ಮಧ್ಯಮ ಗಾತ್ರದ ಪಾಪ, ಯಾವುದೇ ಪಾಪಗಳಾದರೂ ಸರಿ, ಹಿಂದೆ ನೀವು ಯಾವುದೇ ಪಾಪಗಳು ಮಾಡಿತ್ತು ಅಂತ ಹೇಳಿದ್ರು ಅದನ್ನು ಮರೆ ಮಾಡೋದಕ್ಕೆ ಹೋಗಬೇಡ್ರಿ. ದೇವರ ಮುಂದೆ ಎಲ್ಲ ಬಯಲಾಗಿದೆ. ಹಾಗಾಗಿ ಯಾವುದೂ ಸಹ ಮರೆಯಾಗಿಲ್ಲ. ದೇವರ ಕಣ್ಣಿಗೆ ಮರೆಯಾದದ್ದು ಒಂದೂ ಇಲ್ಲ.
ತಾಯಿಯ ಗರ್ಭದೊಳಗೆ ಆತನ ಕಣ್ಣುಗಳು ನಮ್ಮನ್ನು ನೋಡಿದಂಥ ಕಣ್ಣುಗಳು ಅದಾಗಿದೆ. ಹಾಗಾಗಿ ದೇವರು ನಾವು ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ಯಾವುದೇ ಸಂಗತಿಗಳಾದರೂ ಸರಿ ದೇವರಿಗೆ ಮರೆಯಾಗಿಲ್ಲ. ಹಾಗಾಗಿ ನಿಮ್ಮ ಪಾಪಗಳು ಸಹ ಮರೆಯಾಗಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಪಾಪಗಳನ್ನು ಮರೆ ಮಾಡಬೇಡ್ರಿ. ಯಾವುದೇ ಪಾಪಗಳಾದರೂ ಸರಿ ದೇವರ ಮುಂದೆ ಏನು ಮಾಡ್ರಿ ಅಂತ ಹೇಳಿದ್ರೆ ಅರಿಕೆ ಮಾಡ್ರಿ. ದೇವರಿಗೆ ತಿಳಿಸ್ರಿ ನಿಮ್ಮ ದೋಷ ಏನಾಗಿದೆ, ನಿಮ್ಮ ಫಾಲ್ಟ್ ಏನಾಗಿದೆ, ಯಾವುದರಲ್ಲಿ ತಪ್ತಾ ಇದ್ದೀರಾ, ಯಾವುದರಲ್ಲಿ ನೀವು ಬಿದ್ದು ಹೋಗಿದ್ದೀರಾ, ಯಾವುದು ನಿಮಗೆ ಕಷ್ಟ ಆಗ್ತಾ ಇದೆ, ಯಾವುದರಿಂದ ನೀವು ಹೊರಗಡೆ ಬರಬೇಕು ಅಂತಿದ್ದೀರಾ, ಎಲ್ಲಿ ಬೀಳ್ತಾ ಇದ್ದೀರಾ, ಏನಾಗ್ತಾ ಇದೆ ನಿಮಗೆ ಅಂತೇಳಿ ದೇವರಿಗೆ ಏನು ಮಾಡ್ರಿ ಅಂತ ಹೇಳಿದ್ರೆ ನಿಮ್ಮ ಪಾಪಗಳನ್ನು ಮರೆ ಮಾಡದೆ ದೇವರಿಗೆ ನಿಮ್ಮ ದೋಷಗಳನ್ನು ತಿಳಿಸ್ರಿ. ಕೀರ್ತನೆಗಳ ಪುಸ್ತಕ 32ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ನಿಮ್ಮ ಪಾಪಗಳನ್ನು ಮರೆ ಮಾಡಬೇಡ್ರಿ. ನಿಮ್ಮ ದೋಷಗಳೇನಿತ್ತು ಅಂತ ಹೇಳಿದ್ರು ತಿಳಿಸ್ರಿ. ಕಾರಣಗಳನ್ನು ನೆಪಗಳನ್ನು ಹೇಳೋದಕ್ಕೆ ಹೋಗಬೇಡ್ರಿ. ನೀವು ಹೇಗಿದ್ದೀರಾ ಹಾಗೆ ದೇವರ ಮುಂದೆ ಬರೋದನ್ನು ಕಲ್ತ್ಕೊಡ್ರಿ. ನೀವು ಹೇಗಿದ್ದೀರಾ ದೇವರ ಮುಂದೆ ಆ ರೀತಿಯಾಗಿ ಬಂದಾಗ ದೇವರು ಖಂಡಿತವಾಗಿ ಸ್ವೀಕಾರ ಮಾಡ್ತಾರೆ. ಖಂಡಿತವಾಗಿ ದೇವರು ನೀವು ಯಾವುದೇ ಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ, ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರು ಅದೇ ಸ್ಥಿತಿಯಲ್ಲಿ ನೀವು ದೇವರ ಮುಂದೆಗೆ ಬನ್ನಿರಿ. ದೇವರು ಖಂಡಿತವಾಗಿ ನಿಮ್ಮನ್ನು ಸ್ವೀಕಾರ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆತನು ಪ್ರೀತಿಯುಳ್ಳ ತಂದೆ, ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಖಂಡಿತವಾಗಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಎರಡನೇದಾಗಿ ನೋಡುವಾಗ ಅರಿಕೆ ಮಾಡುವಂಥದ್ದು, ಕನ್ಫೆಸ್ ಮಾಡುವಂಥದ್ದು. 1 John chapter 1 verse 9, 1 ಯೋಹನ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆದಿದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ಸೊ ನಮ್ಮ ಪಾಪವನ್ನು ಒಪ್ಪಿಕೊಳ್ಬೇಕು, ಅರಿಕೆ ಮಾಡಬೇಕು. ಅರಿಕೆ ಮಾಡಿದ್ರೆ ನೀವು ನಂಬಿಗಸ್ತರಲ್ಲ, ಆತನು ನಂಬಿಗಸ್ತನು. ದೇವರು ನಂಬಿಗಸ್ತನಾಗಿದ್ದರಿಂದ, ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಅರಿಕೆ ಮಾಡ್ರಿ. ಯಾವುದನ್ನು ಸಹ ಬಚ್ಚಿಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಯಾವುದನ್ನು ಸಹ ಮುಚ್ಚಿಟ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಅರಿಕೆ ಮಾಡ್ರಿ. ನೀವು ಏನು ಪಾಪ ಮಾಡಿದಿರ ಅದನ್ನು ಅರಿಕೆ ಮಾಡ್ರಿ. ಅರಿಕೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ನಂಬಿಗಸ್ತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ನಿಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಗಳನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುವಂಥವನಾಗಿದ್ದಾನೆ. ಮೂರನೇದಾಗಿ ನೋಡುವಾಗ ದುಃಖ ಪಡುವಂಥದ್ದು. ನೋಡ್ರಿ, ಪಾಪ ಮಾಡಿದಾಗ ಏನು ಅಂತ ಹೇಳಿದ್ರೆ, ಪಾಪ ಮಾಡಿದಾಗ ನಾನು ಪಾಪ ಮಾಡಿದ್ದೀನಿ ಅಂತೇಳೋ ಅಹಂಭಾವ ಆಗಲಿ, ಇಲ್ಲ ಮಾಡದೆ ಈಗ ಏನೀಗ ಅಂತೇಳಿ ಆ ರೀತಿಯಾದಂಥ ಮನಸ್ಥಿತಿ ನಿಮಗೆ ಇರಕೂಡ್ದು. ನೀವು ಪಾಪ ಮಾಡಿದಾಗ ದುಃಖ ಪಡಬೇಕು. ನೀವು ದುಃಖ ಪಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ನಿಮ್ಮ ದುಃಖಗಳನ್ನು ನೋಡ್ತಾರೆ. ದುಃಖವನ್ನು ನೋಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ದೇವರು ಪರಿಹರಿಸ್ತಾರೆ. ದುಃಖ ಪಡದಲ್ಲೇ ನಾನು ಮಾಡದೆ ಏನು ಈ ಗರ್ವ ಅಹಂಕಾರ ಮನಸ್ಥಿತಿಗಳೇನಿದೆ ಈ ರೀತಿಯಾಗಿ ಇರುವಾಗ ದೇವರು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ದುಃಖ ಪಡಬೇಕು, ವ್ಯಸನ ಪಡಬೇಕು. ಎಸ್, ಐ ಡಿಡ್ ದ ಮಿಸ್ಟೇಕ್ ಅಂತೇಳಿ ನೀವು ದುಃಖ ಪಡೋದನ್ನು ಕಲ್ತ್ಕೊಳ್ರಿ. ಯಾಕಂತ ಹೇಳಿದ್ರೆ ದೇವರೇ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಸ್ವಾಮಿ. ದಾವೀದನಿಗೆ ಹೇಳೋ ಪ್ರಕಾರ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಅಂತೇಳಿ ಅವನು ಯಾವ ರೀತಿ ಯಥಾರ್ಥವಾಗಿ ಒಪ್ಕೊಳ್ತಾನೋ ಆ ಪ್ರಕಾರವಾಗಿ ಒಪ್ಕೊಳ್ಬೇಕು, ದುಃಖ ಪಡಬೇಕು. 4ನೇ ನೋಡುವಾಗ ಬಿಟ್ಟು ಬಿಡುವುದು. ನೀವೇನು ಪಾಪಗಳನ್ನು ಮಾಡಿದ್ದೀರಾ ಅದನ್ನು ಬಿಟ್ಟು ಬಿಡಬೇಕು, ಅದನ್ನು ಜೊತೆಲೇ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಅಂತೇಳಿ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ದೋಷಗಳನ್ನು ಮುಚ್ಚಿಕೊಳ್ಬೇಡ್ರಿ. ನೀವು ಮುಚ್ಚಿಟ್ಕೊಳ್ತು ಅಂತ ಹೇಳೋದಕ್ಕೆ ನಿಮಗೆ ಶುಭ ಆಗೋದಿಲ್ಲ. ಅದನ್ನು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಅಂದರೆ ಬಿಟ್ಟು ಬಿಡಬೇಕು ಅಂತೇಳಿ. ಬಿಟ್ಟು ಬಿಡಬೇಕು ಅಂತ ಹೇಳ್ಬೇಕಾದ್ರೆ ಅದನ್ನು ಪರಿಪೂರ್ಣವಾಗಿ ಬಿಡಬೇಕು. ನಾನು 10% ಬಿಡ್ತೀನಿ, 20% ಬಿಡ್ತೀನಿ ಅಲ್ಲ, ಪರಿಪೂರ್ಣವಾಗಿ ಬಿಡಬೇಕು. 5ನೇದು ನೋಡುವಾಗ ವಶ ಮಾಡಿಕೊಳ್ಳುವಂಥದ್ದು. ಆದಿಕಾಂಡ ಜೆನೆಸಿಸ್ ಚಾಪ್ಟರ್ 4 verse 7 ಬರೆದಿದೆ, ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರೋದು, ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ಅಂದರೆ ಪಾಪ ವಂಚಾಕತ್ತೆ, ನಿಮ್ಮನ್ನು ಹಿಡಿಬೇಕು ಅಂತೇಳಿ. ಹಾಗಾಗಿ ಅದೆಷ್ಟೇ ವಂಚಾಕ್ತು ಅಂತ ಹೇಳಿದ್ರು, ಬಾಗಿಲಲ್ಲಿ ಇತ್ತು ಅಂತ ಹೇಳಿದ್ರು, ನೀನು ಅದನ್ನು ವಶ ಮಾಡ್ಕೊಳ್ಬೇಕು. ನೀನು ಅದರ ವಶವಾಗಬಾರ್ದು.
ನೀನು ಅದನ್ನು ವಶ ಮಾಡ್ಕೊಳ್ಬೇಕು. ನಿನ್ನ ಕಾಲ ಕೆಳಗೆ ಅದಿರೋ ಹಂಗೆ ನೋಡ್ಕೋಬೇಕೇ ಹೊರತು ನಿನ್ನ ತಲೆ ಮೇಲೆ ಇರೋಂಗೆ ನೋಡ್ಕೊಳ್ಬಾರ್ದು. ಹಾಗಾಗಿ ನೀನು ಪಾಪವನ್ನು ವಶ ಮಾಡ್ಕೊಳ್ಬೇಕು. ಅಂದರೆ ನೀನು ಅದನ್ನು ಹ್ಯಾಂಡ್ಲ್ ಮಾಡಬೇಕು. ನಿನ್ನ ವಶದಲ್ಲಿ ಪಾಪ ಇರಬೇಕೇ ಹೊರತು ಪಾಪದ ವಶದಲ್ಲಿ ನೀನಿರಬಾರ್ದು. ಹಲ್ಲೆಲೂಯಾ. ಅಂದರೆ ಪಾಪ ಹಿಡಿದೇ ಇರೋ ಹಾಗೆ ನೀನು ನಿನ್ನ ಕಾಯ್ದುಕೊಳ್ಬೇಕು. ಆರದಂಗೆ ನೋಡಬೇಕಾದ್ರೆ ತೆಗೆದಿಡುವಂಥದ್ದು ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡಿ ಬಿಸಾಕುವಂಥದ್ದು. ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 1 and 2 ನೋಡಬೇಕಾದ್ರೆ ನಮಗೆ ಅಭ್ಯಂತರ ಮಾಡುವ ಇಬ್ರಿಯದವರ ಬರೆದ ಪತ್ರಿಕೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12 1 and 2 1 ಮತ್ತು 2. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ತೆಗೆದು ಹಾಕಬೇಕು. ಹತ್ತಿಕೊಳ್ಳುವಂಥ ಪಾಪಗಳನ್ನು ಏನು ಮಾಡಬೇಕು? ತೆಗೆದು ಹಾಕಬೇಕು. ಭಾರವನ್ನು ತೆಗೆದು ಹಾಕಬೇಕು. ತೆಗೆದಾಕಿ ನಾವು ದೇವರಿಗೋಸ್ಕರ ಓಡಬೇಕು. ಇದ್ದಲ್ಲೇ ಇರೋದಕ್ಕೆ ಹೋಗ್ಬೇಡ್ರಿ, ಓಡ್ರಿ, ದೇವರಿಗೋಸ್ಕರ ಓಡ್ರಿ. ಹಲ್ಲೆಲೂಯಾ. ಯಾವಾಗಲೂ ಹರಿಯೋ ನೀರಲ್ಲಿ ನಿಮಗೆ ಕಲ್ಮಶ ಕಡಿಮೆ, ಹರಿಯೋ ನೀರು ಹರ್ಕೊಂಡೋಗುತ್ತೆ, ಸ್ವಚ್ಛವಾಗಿರುತ್ತೆ. ಯಾವಾಗಲೂ ಏನೋ ಹೊಂಡದ ನೀರು, ಹಳ್ಳದ ನೀರೇನಿರುತ್ತೆ ಅದು ನಿಮಗೆ ರಾಡಿ ಆಗುತ್ತೆ, ಕೊಳೆ ಆಗುತ್ತೆ, ಪಾಚಿ ಕಟ್ಟುತ್ತೆ, ವಾಸನೆ ಬರುತ್ತೆ. ಆದರೆ ಹರಿಯೋ ನೀರು ಆ ರೀತಿಯಲ್ಲ, ಹರ್ಕೊಂಡೋಗಿ ಸಮುದ್ರ ಸೇರಿಕೊಳ್ಳುತ್ತೆ. ಹಾಗಾಗಿ ನಾವು ಮೂವ್ ಆಗ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕೇ ಹೊರತು ಇದ್ದಲ್ಲೇ ಇರೋದಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಹೇಳ್ದಂಗೆ ನೋಡಬೇಕಾದ್ರೆ ಹೋರಾಡಬೇಕು. ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 4 ನೋಡಬೇಕಾದ್ರೆ, ಇಬ್ರಿಯ 12:4 ವಾಕ್ಯ ನೋಡಬೇಕಾದ್ರೆ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡಬೇಕು. ಪಾಪದ ಜೊತೆ ಕಾಂಪ್ರಮೈಸ್ ಆಗಬಾರ್ದು. ಪಾಪದ ಜೊತೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡ್ರಿ. ಹಲ್ಲೆಲೂಯಾ. ನೋಡ್ರಿ, ದೇವರು ನಿಮ್ಮ ಪಾಪಗಳನ್ನು, ನೀವು ಪಾಪಗಳನ್ನು ಒಪ್ಕೊಳ್ಳೋದಾದರೆ ನಿಮ್ಮ ಪಾಪಗಳನ್ನು ಆತನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರವಾಗಿ ನಿಮ್ಮ ಪಾಪಗಳನ್ನು ತೆಗೆದುಹಾಕುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಪೂರ್ವ ಪಶ್ಚಿಮಕ್ಕೂ ಎಷ್ಟು ದೂರವೋ ಆತ ನಮ್ಮ ಪಾಪಗಳನ್ನು ನಮ್ಮಿಂದ ಅಷ್ಟು ದೂರ ಮಾಡಿದ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರ ಅಧರ್ಮದ ಕೃತ್ಯಗಳು ಕ್ಷಮಿಸಲ್ಪಟ್ಟಿವೆಯೋ ಮತ್ತು ಅವರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರು ಧನ್ಯರು ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ರೋಮನ್ಸ್ ಚಾಪ್ಟರ್ 6 ವರ್ಸ್ 6. ನಮ್ಮ ಪಾಪದ ದೇಹವು ನಾಶವಾಗಿ ನಾವು ಇನ್ನು ಮುಂದೆ ಪಾಪಕ್ಕೆ ದಾಸರಾಗಿರದಂತೆ ನಮ್ಮ ಹಳೆಯ ಸ್ವಭಾವವು ಆತನಿಗೆ ಶಿಲುಬೆಗೆ ಹಾಕಲ್ಪಟ್ಟಿದೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಏಕೆಂದರೆ ಸತ್ತವನು ಪಾಪದಿಂದ ಬಿಡುಗಡೆ ಹೊಂದಿದ್ದಾನೆ ಅಂತೇಳಿ. ಆದ್ದರಿಂದ ಪಾಪವು ನಿಮ್ಮ ಮರ್ತ ದೇಹದಲ್ಲಿ ಆಳ್ವಿಕೆ ನಡೆಸಬಾರದು. ಇದರಿಂದ ನೀವು ಅದರ ದುರಾಶೆಗಳ ವಿಧೇಯರಾಗುತ್ತೀರಿ ಮತ್ತು ನಿಮ್ಮ ದೇಹದ ಅಂಗಗಳನ್ನು ಅನೀತಿಯ ಸಾಧನಗಳಾಗಿ ಪಾಪಕ್ಕೆ ಒಪ್ಪಿಸಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಕ್ಕೆ ಬಂದವರಂತೆ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ರಿ ಮತ್ತು ನಿಮ್ಮ ದೇಹದ ಅಂಗಗಳನ್ನು ದೇವರಿಗಾಗಿ ನೀತಿಯ ಸಾಧನಗಳಾಗಿ ಅರ್ಪಿಸಿಕೊಡ್ರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ಸಾಧಿಸುವುದಿಲ್ಲ, ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಾ ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ಪಾಪವನ್ನು ಬಿಟ್ಟು ಜೀವಿಸ್ಬೋದಾ? ಎಸ್. ಪಾಪವನ್ನು ಓವರ್ಕಮ್ ಮಾಡ್ಬೋದಾ? ಎಸ್. ಖಂಡಿತವಾಗಿ ದೇವರು ಅದನ್ನು ಓವರ್ಕಮ್ ಮಾಡೋದಕ್ಕೆ ಬೇಕಾದಂಥ ಬಲವನ್ನು, ಶಕ್ತಿಯನ್ನು ಆಗಲೇ ನಿಮಗೆ ದಯಪಾಲಿಸಿದ್ದಾರೆ. ನೀವು ಇನ್ನು ಪಾಪಕ್ಕೆ ದಾಸರಲ್ಲ. ಹಾಗಾಗಿ ನೀವು ದೇವರಿಗೆ ಒಳಪಡ್ರಿ. ದೇವರಿಗೆ ಒಳಗಾಗಿ ಸೈತಾನ ಎದುರಿಸಿ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಕೇಳುವಂಥದ್ದಾಗಿದೆ. ನೋಡ್ರಿ, ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿರುವಾಗ ಆತನ ಬೆವರು ರಕ್ತದ ದೊಡ್ಡ ಹನಿಯೋಪಾದಿಯಲ್ಲಿ ಬೀಳಲು ಕಾರಣ ಏನು ಅಂತ ಹೇಳಿದ್ರೆ, ಲೂಕ್ಸ್ ಚಾಪ್ಟರ್ 22 ವರ್ಸ್ 44 ಆತನ ಪಾಪವನ್ನು ಎದುರಿಸಿ ಹೋರಾಡಿದ್ದೆ. ಸೊ ಗೋ ಅಗೇನ್ಸ್ಟ್ ದ ಸಿಚುಯೇಷನ್, ಗೋ ಅಗೇನ್ಸ್ಟ್ ಸಿನ್ನಲ್ಲಿ ಸಿನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಸಿನ್ ವಿರುದ್ಧವಾಗಿ ಜೀವಿಸ್ರಿ. ಸಿನ್ಗೆ ಪಾಪಕ್ಕೆ ಒಳಗಾಗದಂತೆ ಪರಿಶುದ್ಧವಾಗಿ ಜೀವಿಸಿ ಪ್ರಿಯ ಸೋದರ ಸೋದರಿ. ಇಟ್ ಈಸ್ ಪಾಸಿಬಲ್.
ಇಟ್ ಈಸ್ ಪಾಸಿಬಲ್. ವಿತ್ ಗಾಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ದೇವರೊಂದಿಗೆ ಎಲ್ಲ ಸಹ ಸಾಧ್ಯವಾಗಿರುವಂಥದ್ದಾಗಿದೆ. ನಿಮಗೆ ಸಾಧ್ಯ ಇಲ್ಲ, ಆದರೆ ದೇವರೊಂದಿಗೆ ಎಲ್ಲವೂ ಖಂಡಿತವಾಗಿ ಸಾಧ್ಯವಾಗಿರುವಂಥದ್ದಾಗಿದೆ. ನಿಮಗೆ ಅಸಾಧ್ಯ, ಆದರೆ ದೇವರಿಗೆ ಯಾವುದು ಸಹ ಅಸಾಧ್ಯ ಅಲ್ಲ. ಹಾಗಾಗಿ ದೇವರು ಎಲ್ಲವನ್ನ ಜಯಿಸಿದ್ದಾರೆ, ಪಾಪವನ್ನು ಜಯಿಸಿದ್ದಾರೆ. ಪರಿಶುದ್ಧರಾಗಿ ಯಾವ ರೀತಿ ಜೀವಿಸಬೇಕು ಅಂತೇಳಿ ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ನಾವು ಆತನ ಮಾರ್ಗವನ್ನು ಅನುಸರಿಸಿ ನಡೆದರೆ ಸಾಕು, ಖಂಡಿತವಾಗಿ ನಾವು ಜೀವಿಸೋದಕ್ಕೆ ಸಾಧ್ಯ, ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯ. ಪಾಪದಿಂದ ನಾವು ಬೇರ್ಪಟ್ಟು ಜೀವಿಸೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಇದುವರೆಗೂ ನಾವು ಪಾಪ ಅಂತ ಹೇಳಿದ್ರೆ ಏನು, ಪಾಪದ ವಿವಿಧ ಬಗೆಗಳು, ಯಾವ ರೀತಿಯಾಗಿ ಪಾಪಕ್ಕೆ ಒಳಗಾಗ್ತಾರೆ, ಯಾವ ರೀತಿಯಾಗಿ ಪಾಪದಿಂದ ಏನಾಗುತ್ತೆ, ಪಾಪದಿಂದ ಯಾವ ರೀತಿಯಾಗಿ ಹೊರಗಡೆ ಬರ್ಬೋದು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಹಲ್ಲೆಲೂಯಾ. ದೇವರು ಖಂಡಿತವಾಗಿ ನಿಮ್ಮನ್ನು ಪಾಪದಲ್ಲೇ ಇರಬೇಕು ಅಂತೇಳಿ ದೇವರು ಬಯಸೋದಿಲ್ಲ. ದೇವರು ಪರಿಶುದ್ಧನ, ಆತನು ಪರಿಶುದ್ಧನ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು ಅಂತೇಳಿ ಬಯಸ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಪಾಪದಲ್ಲಿ ನೀವು ಯಾರೇ ಇತ್ತು ಅಂತ ಹೇಳಿದ್ರೆ ಇನ್ನು ಪಾಪದಲ್ಲಿ ಇರಬೇಡ್ರಿ, ಪಾಪದಲ್ಲಿ ಇರಬೇಡ್ರಿ. ಪರಿಶುದ್ಧರಾಗಿ ದೇವರಿಗೋಸ್ಕರ ಜೀವಿಸ್ರಿ. ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ನಿಮ್ಮ ಪಾಪವನ್ನು ದೇವರು ಕ್ಷಮಿಸ್ತಾರೆ. ನೀವು ಪರಿಶುದ್ಧರಾಗಿ ಜೀವಿಸಲು ದೇವರು ಸಹಾಯ ಮಾಡುವಂಥವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.